ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಇನ್ನೇನು ಟೀಮ್ ಅನೌನ್ಸ್ ಆಗಬೇಕಿದೆ. 2026ರ ಜನವರಿ 11ರಿಂದ ಈ ಸರಣಿ ಆರಂಭವಾಗುತ್ತೆ. ಕ್ಯಾಪ್ಟನ್ ಯಾರು ಎನ್ನುವಂತ ಕನ್ಫ್ಯೂಷನ್ ನಡುವೆ ವಿಕೆಟ್ ಕೀಪರ್ ಬ್ಯಾಟರ್ಗಳ ನಡುವೆ ರೇಸ್ ನಡೀತಾ ಇದೆ. ಕೆಎಲ್ ರಾಹುಲ್ ಪರ್ಮನೆಂಟ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ರೂ ಕೂಡ ಬ್ಯಾಕಪ್ ಯಾರು ಅನ್ನುವಂತ ಪ್ರಶ್ನೆ ಇದೆ. ಅದರಲ್ಲೂ ಈ ಮೂವರ ನಡುವೆ ಟಫ್ ಫೈಟ್ ಇದೆ. ಸೊ ಯಾರೆಲ್ಲ ರೇಸ್ನಲ್ಲಿ ಇದ್ದಾರೆ, ಫೈನಲ್ ಚಾನ್ಸ್ ಯಾರಿಗೆ ಸಿಗ್ಬೋದು, ಇಶಾನ್ ಕಿಶನ್ಗೆ ಲಕ್ ಖುಲಾಯಿಸಿತಾ, ಈ ಬಗೆಗಿನ ಒಂದಷ್ಟು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಕದಿನ ಸರಣಿಗೆ ಕೆಎಲ್ ರಾಹುಲ್ ಮೊದಲ ಆಯ್ಕೆಯ ವಿಕೆಟ್ ಕೀಪರ್ ಬ್ಯಾಟರ್. 2027ರ ವಿಶ್ವಕಪ್ ವರೆಗೂ ಕೂಡ ಖಾಯಂ ಆಟಗಾರ, ಇದರಲ್ಲಿ ಡೌಟೇ ಇಲ್ಲ. ಆದರೆ ಈಗ ಇರುವಂತ ಕನ್ಫ್ಯೂಷನ್ ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ನಾಯಕ ಯಾರು ಅನ್ನೋದು. ಶುಭನ್ ಗಿಲ್ ಫಾರ್ಮ್ನಲ್ಲಿಲ್ಲ. ಹಾಗೇನಾದ್ರೂ ರಾಹುಲ್ ಅವರಿಗೆ ಕ್ಯಾಪ್ಟನ್ಸಿಯನ್ನ ನೀಡಿದ್ರೆ, ಹಾಗೆ ಶ್ರೇಯಸ್ ಅಯ್ಯರ್ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ರೆ ಬ್ಯಾಕಪ್ ವಿಕೆಟ್ ಕೀಪರ್ ಯಾರು ಎನ್ನುವಂತ ಗೊಂದಲ ಬಹುಶಃ ಇರೋದಿಲ್ಲ. ಆದ್ರೆ ಗಿಲ್ ಕ್ಯಾಪ್ಟನ್ ಆಗಿ ವಾಪಸ್ ಬರೋದ್ರಿಂದ ರೋಹಿತ್ ಶರ್ಮಾ ಜೊತೆ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಕಿಶನ್, ಪಂತ್ ಮತ್ತು ಜುರೇಲ್ ನಡುವೆ ಬ್ಯಾಕಪ್ ವಾರ್. ಕೆಎಲ್ ರಾಹುಲ್ ಮೊದಲ ಆಯ್ಕೆಯ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ರೆ, ಮೀಸಲು ವಿಕೆಟ್ ಕೀಪರ್ ಸ್ಥಾನಕ್ಕೆ ಇಶಾನ್ ಕಿಶನ್, ರಿಷಬ್ ಪಂತ್ ಹಾಗೆ ಧ್ರುವ್ ಜುರೇಲ್ ನಡುವೆ ತೀವ್ರ ಸ್ಪರ್ಧೆ ಇದೆ. ಅಜಿತ್ ಅಗರ್ಕರ್ ನಾಯಕತ್ವದ ಬಿಸಿಸಿಐ ಆಯ್ಕೆ ಸಮಿತಿಗೆ ಈ ಮೂವರಲ್ಲಿ ಯಾರನ್ನ ಫೈನಲ್ ಮಾಡೋದು ಅನ್ನೋದೇ ದೊಡ್ಡ ಗೊಂದಲ ಇದೆ. ಆದರೆ ಪಂತ್ ಮತ್ತು ಜುರೇಲ್ ರನ್ನ ಓವರ್ಟೇಕ್ ಮಾಡಿ ಇಶಾನ್ ಕಿಶನ್ ಸ್ಥಾನ ಗಿಟ್ಟಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಿಶನ್ ಇತ್ತೀಚಿನ ಡೊಮೆಸ್ಟಿಕ್ ಪಂದ್ಯಗಳಲ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಹಾಗೆ T20 ವಿಶ್ವಕಪ್ ತಂಡದಲ್ಲೂ ಕೂಡ ಅವಕಾಶ ಪಡ್ಕೊಂಡಿದ್ದಾರೆ. ಸೊ ಕಿಶನ್ ರನ್ನೇ ಏಕದಿನ ಸರಣಿಗೆ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಫ್ಟರ್ ಎ ಲಾಂಗ್ ಗ್ಯಾಪ್ ಕಿಶನ್ ಭಾರತೀಯ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಏಕದಿನದಲ್ಲಿ ಚಾನ್ಸ್ ಕೊಟ್ಟು ಆನಂತರ T20 ಸರಣಿಯಲ್ಲಿ ಆಡಿಸಿದ್ರೆ ನೆಕ್ಸ್ಟ್ ವಿಶ್ವಕಪ್ಗೆ ಸಿದ್ಧವಾಗುವಂತೆ ಮಾಡುವಂತ ಪ್ಲಾನ್ ಇದೆ. ಹೀಗಾಗಿ ವಿಜಯ್ ಹಜಾರೆ ಟ್ರೋಫಿಯ ಟೂರ್ನಿಯಲ್ಲಿ ಎಲ್ಲಾ ಪಂದ್ಯಗಳನ್ನ ಆಡಬಾರದು, ಕೆಲ ಪಂದ್ಯಗಳಲ್ಲಿ ರೆಸ್ಟ್ ಪಡ್ಕೊಳ್ಬೇಕು ಅಂತ ಇಶಾನ್ ಕಿಶನ್ಗೆ ಬಿಸಿಸಿಐ ಸೂಚನೆ ನೀಡಿದೆ. ಸೈಯದ್ ಮುಷ್ತಾಕ್ ಅಲಿಯಲ್ಲಿ ಸಕ್ಸಸ್ಫುಲ್ ಕ್ಯಾಪ್ಟನ್. ಇನ್ನು ಇತ್ತೀಚೆಗಷ್ಟೇ ಇಶಾನ್ ಕಿಶನ್ ನೇತೃತ್ವದಲ್ಲಿ ಜಾರ್ಖಂಡ್ ತಂಡ ತಮ್ಮ ಚೊಚ್ಚಲ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಇಶಾನ್ ಕಿಶನ್ ಈ ಟೂರ್ನಿಯಲ್ಲಿ 517 ರನ್ಗಳನ್ನ ಕಲೆ ಹಾಕಿದ್ರು. ಟೂರ್ನಮೆಂಟ್ನ ಫೈನಲ್ ಪಂದ್ಯದಲ್ಲಿ 45 ಎಸೆತಗಳಲ್ಲೇ ಶತಕ ಬಾರಿಸಿದ್ರು. ಹೀಗೆ ಫೈನಲ್ನಲ್ಲಿ ಶತಕ ಬಾರಿಸಿದಂತ ಎರಡನೇ ಆಟಗಾರ ಎನಿಸಿಕೊಂಡಿದ್ರು. ಸೊ 2 ವರ್ಷಗಳಿಂದ ರಾಷ್ಟ್ರೀಯ ತಂಡದಿಂದ ದೂರನೇ ಉಳಿದಿದ್ದ ಇಶಾನ್ ಕಿಶನ್ ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ. ಪ್ರಸ್ತುತ ಪಾಟ್ನಾದಲ್ಲಿರುವಂತಹ ಕಿಶನ್ ಜನವರಿ 2ರಂದು ಜಾರ್ಖಂಡ್ ತಂಡವನ್ನ ವಾಪಸ್ ಜಾಯ್ನ್ ಆಗ್ತಾರೆ. ಹಾಗೆ ಜನವರಿ 3 ಹಾಗೆ 6ರಂದು ಕೇರಳ ಮತ್ತು ಮಧ್ಯಪ್ರದೇಶದ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿಯುವಂತ ಸಾಧ್ಯತೆಗಳಿವೆ. ಏಕದಿನ ತಂಡದಿಂದ ದೂರವೇ ಉಳಿದಿರುವ ಪಂತ್. ಇನ್ನು ಟೆಸ್ಟ್ ತಂಡದ ವೈಸ್ ಕ್ಯಾಪ್ಟನ್ ಆಗಿರುವಂತ ರಿಷಬ್ ಪಂತ್ ಕಳೆದ 1 ವರ್ಷದಿಂದ ಏಕದಿನ ತಂಡದಲ್ಲಿ ಆಡಿಲ್ಲ. ಪ್ರಸ್ತುತ ನಡೀತಾ ಇರುವಂತಹ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ದೆಹಲಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಆದರೆ 3 ಪಂದ್ಯಗಳಲ್ಲಿ 97 ರನ್ಗಳನ್ನ ಕಲೆ ಹಾಕಿ ನಿರಾಶಾದಾಯಕ ಪ್ರದರ್ಶನವನ್ನ ನೀಡಿದ್ದಾರೆ. ಇದರಲ್ಲಿ 70 ರನ್ಗಳ ಗರಿಷ್ಠ ಸ್ಕೋರ್ ಹೊಂದಿದೆ. ಇನ್ನು ಉತ್ತರ ಪ್ರದೇಶ ಪರ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರುವಂತ ಧ್ರುವ್ ಜುರೇಲ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. 3 ಪಂದ್ಯಗಳಲ್ಲಿ 307 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ ಬರೋಡಾ ವಿರುದ್ಧದ ಅವರ ಮೊದಲ ಲಿಸ್ಟ್ ಎ ಶತಕ ಕೂಡ ಇದೆ. ಇಲ್ಲಿ ಜುರೇಲ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರು ಕೂಡ ಅವರನ್ನ ಟೆಸ್ಟ್ ಕ್ರಿಕೆಟ್ಗೆ ಮಾತ್ರ ಬ್ಯಾಕಪ್ ಆಗಿ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇದೆ. ಮತ್ತೊಂದೆಡೆ ಶ್ರೇಯಸ್ ಅಯ್ಯರ್ ಏಕದಿನ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ರೆ ಋತುರಾಜ್ ಗಾಯಕ್ವಾಡ್ ರನ್ನ ಹೊರಗಿಡುವಂತ ಸಾಧ್ಯತೆ ಇದೆ. ಒಟ್ನಲ್ಲಿ ಟೀಮ್ ಇಂಡಿಯಾದಲ್ಲಿ ವಿಕೆಟ್ ಕೀಪಿಂಗ್ ನಲ್ಲಿ ಸಾಕಷ್ಟು ಅವಕಾಶಗಳು ಹಾಗೆ ಆಪ್ಷನ್ಗಳಿವೆ. ಆದ್ರೆ ಏಕದಿನ ಅಂತ ಬಂದಾಗ ಕೆಎಲ್ ರಾಹುಲ್ಗೆ ಫಸ್ಟ್ ಪ್ರಿಯಾರಿಟಿ ಅಂತೂ ಇದ್ದೇ ಇರುತ್ತೆ. ಸೊ ಕಿವೀಸ್ ಭೇಟಿಯಲ್ಲೂ ಕೂಡ ರಾಹುಲ್ ಫಸ್ಟ್ ಆಪ್ಷನ್ ಆಗ್ತಾರೆ. ಉಳಿದಂತೆ ಬ್ಯಾಕಪ್ ಆಗಿ ಇಶಾನ್ ಕಿಶನ್ ಸೆಲೆಕ್ಟ್ ಆಗುವಂತ ನಿರೀಕ್ಷೆ ಇದೆ. ನಮಸ್ಕಾರ.